ನಮಸ್ಕಾರ ಎಲ್ರಿಗೂ, ನಾನು ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನ್ಯೂಜಿಲೆಂಡಲ್ಲಿ ಕೇರ್ ಗಿವರ್ ವೀಸಾ ಹೇಗೆ ತಗೊಳೋದ್ರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದರಲ್ಲಿ ಎಸ್ಪೆಷಲಿ ಬಂದ್ಬಿಟ್ಟು ನಿಮಗೆ ಬೇಸಿಕ್ ಏನೇನು ಬೇಕು ರಿಕ್ವೈರ್ಮೆಂಟ್ಸ್, ಮತ್ತು ಅದನ್ನ ಸ್ಯಾಲ್ರಿ ಎಷ್ಟು, ಮತ್ತು ಯಾವ್ದೆಲ್ಲ ವೆಬ್ಸೈಟ್ ನೀವು ಅಪ್ಲೈ ಮಾಡಿದರೆ ನಿಮಗೆ ಜೆನ್ಯೂನ್ ಜಾಬ್ ಸಿಗೋ ಅವಕಾಶ ಇರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸರಿನಾ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಸರಿನಾ. ಸೊ ಫಸ್ಟ್ ಬಂದ್ಬಿಟ್ಟು ಈ ಕೇರ್ ಗಿವರ್ ವರ್ಕ್ ವೀಸಾ ತಗೊಳ್ಳಿಕ್ಕೆ ಸೊ ಎಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ ಬೇಕು ಅಂತ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೈನ್ ಇದಕ್ಕೆ IELTS ನಿಮಗೆ ಬೇಕೇ ಬೇಕು. ಕೆಲವು ವೀಡಿಯೋಸಲ್ಲೆಲ್ಲ ನೋ IELTS ಹಂಗೆ ಹಿಂಗೆ ಎಲ್ಲ ಹಾಕಿದ್ದಾರೆ, ಬಟ್ ಇದಕ್ಕೆ ಕೇರ್ ಗಿವರ್ಸ್ IELTS ಪಕ್ಕ ಕೇಳ್ತಾರೆ. ಸೊ IELTS ನಿಮಗೆ 6.5 ಬ್ಯಾಂಡ್ಸ್ ಇರಬೇಕು. ಇಲ್ಲ PTE ಮಾಡ್ತೀನಿ ಅಂದರೆ ನಿಮಗೆ 58 ಓವರ್ ಆಲ್ ಪಾಯಿಂಟ್ಸ್ ಇರಬೇಕು ನಿಮಗೆ ಸರಿನಾ. ಎಕ್ಸ್ಪೀರಿಯನ್ಸ್ ಮಿನಿಮಮ್ 1 to 2 years ಎಕ್ಸ್ಪೀರಿಯನ್ಸ್ ಖಂಡಿತ ಇರಬೇಕು ನಿಮಗೆ ಸರಿನಾ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು GNM ನರ್ಸ್ ಆಗಲಿ, ಇಲ್ಲ BSc ನರ್ಸಿಂಗ್ ಮಾಡಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದು ಖಂಡಿತ ಅಕ್ಸೆಪ್ಟ್ ಮಾಡ್ಕೊತಾರೆ ಸರಿನಾ. ಅದಾದ್ಮೇಲೆ ಯಾವ್ದಾದ್ರು ಸರ್ಟಿಫಿಕೇಟ್ ಕೇರ್ ಗಿವರ್ಸ್ ಮಾಡಿದ್ರು ಕೂಡ ಅದು ಯೂಸ್ ಆಗುತ್ತೆ ನಿಮಗೆ. ಅದಾದ್ಮೇಲೆ ಬಂದ್ಬಿಟ್ಟು ಏಜ್ ಬಂದ್ಬಿಟ್ಟು 55 ಇಯರ್ಸ್ವರೆಗೂ ನೀವು ಅಪ್ಲೈ ಮಾಡಿ. ಇದೊಂದು ಪ್ಲಸ್ ಅಂತ ಹೇಳ್ಬೋದು. 55 ವರ್ಷದವರೆಗೂ ನೀವು ಅಪ್ಲೈ ಮಾಡ್ಬೋದು. ಸೊ ಏಜ್ ಲಿಮಿಟ್ 55 ವರ್ಷದವರೆಗೂ ಕೊಟ್ಟಿದ್ದಾರೆ ನಿಮಗೆ ಸರಿನಾ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ಮಿನಿಮಮ್ ನಿಮಗೆ 45,000 ನ್ಯೂಜಿಲೆಂಡ್ ಡಾಲರ್ಸ್ ಸಿಗುತ್ತೆ ಇಯರ್ಲಿ ಬಂದ್ಬಿಟ್ಟು. ಸೊ ಅವರ್ಲಿ ಬಂದ್ಬಿಟ್ಟು ನಿಮಗೆ 33.56 ಫಿಕ್ಸ್ ಮಾಡಿದ್ದಾರೆ ಆಸ್ ಆನ್ ಮಾರ್ಚ್ ವರೆಗೆ 2025 ವರೆಗೆ ಸರಿನಾ. ಅದು ನಿಮಗೆ ಲಿಂಕ್ ನಾನು ನಿಮಗೆ ಕೊಡ್ತೀನಿ, ಅದ್ರ ಫುಲ್ ಡೀಟೇಲ್ ಆಗಿ ಎಲ್ಲ ಇರುತ್ತೆ ಏನೇನು ಬೇಕು ಅಂತೇಳಿ. ಸೊ ಆ ಲಿಂಕಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ನನ್ನ ಡೀಟೇಲ್ಸ್ ಏನಾದ್ರು ತಪ್ಪಾಗಿದ್ರೆ ಸೊ ನ್ಯೂಜಿಲೆಂಡ್ ಅಫಿಷಿಯಲ್ ವೆಬ್ಸೈಟ್ ನಾನು ನಿಮಗೆ ಕೆಳಗಡೆ ಲಿಂಕ್ ಕೊಡ್ತೀನಿ. ಸೊ ಅದ್ರಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಸರಿನಾ. ಸೊ ಅದಾದ್ಮೇಲೆ ಏನಂದ್ರೆ ನೀವು ಆಫ್ಟರ್ 2 ವರ್ಷ ನೀವು ವರ್ಕ್ ಮಾಡಿದ್ಮೇಲೆ ಅದು PR ಗೆ ಎಲಿಜಿಬಲ್ ಆಗ್ತೀರಾ. ಯಾಕೆಂದ್ರೆ ಅದು ಲೀಸ್ಟಲ್ಲಿ ಎಂಪ್ಲಾಯರ್ ಲೀಸ್ಟ್ ಯಾವ್ದಾದ್ರು ಇರುತ್ತೆ ಗೌರ್ಮೆಂಟಿಂದು ಕ್ರೆಡಿಟೆಡ್ ಇದಿರುತ್ತಲ್ವಾ. ಸೊ ಅದರಲ್ಲಿ ಬಂದ್ಬಿಟ್ಟು ಆ ಎಂಪ್ಲಾಯರ್ ಲೀಸ್ಟಲ್ಲಿ ಇತ್ತು ಅಂದರೆ ಖಂಡಿತ ನಿಮಗೆ ಸೊ 2 ವರ್ಷ ಆದ್ಮೇಲೆ PR ಗೆ ನೀವು ಅಪ್ಲೈ ಮಾಡ್ಬೋದು ಸರಿನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಯಾವ್ದೆಲ್ಲ ವೆಬ್ಸೈಟ್ ಅಂದರೆ ನಾನು ನಿಮಗೆ ಫ್ಲಾಶ್ ಮಾಡ್ತೀನಿ. ಆ ವೆಬ್ಸೈಟಲ್ಲೆಲ್ಲ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡ್ಬೇಕಾದ್ರೆ ಮೈನ್ ಏನಂದ್ರೆ ನಿಮಗೆ ನ್ಯೂಜಿಲೆಂಡ್ ಫಾರ್ಮೇಟಲ್ಲಿ ಇಲ್ಲ ಯೂರೋ ಫಾರ್ಮೇಟಲ್ಲಿ ನೀವು CV ಮತ್ತು ಕವರ್ ಲೆಟರ್ ನೀವು ಸೊ ರೆಡಿ ಮಾಡಿ ಅಪ್ಲೈ ಮಾಡಬೇಕು. ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಕೀ ಥಿಂಗ್ಸ್ನ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನೀವು ಮೈನ್ ಏನು ಚೆಕ್ ಮಾಡಬೇಕು ಅಂದರೆ ವೀಸಾ ಸ್ಪಾನ್ಸರ್ಶಿಪ್ ಮಾಡ್ತಾರಾ ಇಲ್ವಾ ಅಂತ ನೋಡಿ. ಆ ಕಂಪನಿ ಡೀಟೇಲ್ಸ್ ತಗೊಂಡು ನಾನು ಕೆಳಗಡೆ ಲಿಂಕ್ ಕೊಡ್ತೀನಿ. ಸೊ ಆ ಲಿಂಕಲ್ಲಿ ಆ ಕಂಪನಿ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ಇಲ್ಲ ಅಂದರೆ ಸೊ ಅವ್ರು ನಿಮಗೆ ಸ್ಪಾನ್ಸರ್ಶಿಪ್ ಮಾಡೋಕ್ಕಾಗಲ್ಲ. ಸೊ ಆ ಲೀಸ್ಟಲ್ಲಿ ಇತ್ತು ಅಂದರೆ ಖಂಡಿತ ಅವ್ರು ಸ್ಪಾನ್ಸರ್ಶಿಪ್ ಮಾಡ್ಬೋದು. ಇಲ್ಲಾಂದರೆ ಸುಮ್ಮನೆ ಅವ್ರು ಎಲ್ಲರೂ ಬಂದ್ಬಿಟ್ಟು ಸ್ಪಾನ್ಸರ್ಶಿಪ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸೊ ಆ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಎಂಪ್ಲಾಯರ್ ಇದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಆದಮೇಲೆ ಸೊ ಏನು ಪ್ಯಾಕೇಜ್ ಕೊಡ್ತಾ ಇದ್ದಾರೆ ಅದರಲ್ಲಿ ಬಂದ್ಬಿಟ್ಟು ಮಿನಿಮಮ್ ಸ್ಯಾಲ್ರಿ 33.56 ಪರ್ ಅವರ್ ಇದ್ರೆ ಮಾತ್ರನೇ ಅದು ನಿಮಗೆ ಅಕ್ಸೆಪ್ಟ್ PR ಗೆ ಎಲಿಜಿಬಲ್ ಆಗ್ತಾರೆ. ಇಲ್ಲಾಂದರೆ ಸೊ ಅಕ್ಸೆಪ್ಟ್ ಮಾಡಲ್ಲ. ಹಾಗಾಗಿ ಸೊ ಸ್ಯಾಲ್ರಿ ಎಷ್ಟೆಲ್ಲ ಕೊಡ್ತಾರೆ ಅದೆಲ್ಲ ನೀವು ಚೆಕ್ ಮಾಡ್ಕೋಬೋದು ಸರಿನಾ. ಸೊ ಇದರಲ್ಲಿ ಏನು ಫಸ್ಟ್ ಒಂದು ಆಫರ್ ಲೆಟರ್ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಆಫರ್ ಲೆಟರ್ ಸಿಕ್ಕರೆ ಖಂಡಿತ ಸ್ಪಾನ್ಸರ್ಶಿಪ್ ಅವರೇ ಮಾಡ್ತಾರೆ. ಅಂದರೆ ಸೊ ವೀಸಾ ಚಾರ್ಜಸ್ ಎಲ್ಲ A to Z ಅವರೇ ನೋಡ್ಕೊತಾರೆ. ನಿಮಗೆ ರೀಲೊಕೇಟೆಡ್ ನಿಮಗೆ ಅಷ್ಟು ಅಮೌಂಟ್ ಅಂತಲೂ ಕೊಡ್ತಾರೆ ಮತ್ತು ಸರಿನಾ. ಅದೆಲ್ಲ ತುಂಬ ಬೆನಿಫಿಟ್ಸ್ ಇದೆ ನಿಮಗೆ ಸರಿನಾ. ಸೊ ನೆಕ್ಸ್ಟ್ ಏನಂದರೆ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಇದು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಏನೆಲ್ಲ ಅಂದರೆ ಸೊ ಮೇನ್ ನಿಮಗೆ ಆಫರ್ ಲೆಟರ್ ನಿಮಗೆ ಬಂದಮೇಲೆ ನಿಮಗೆ ಸೊ PCC ಮತ್ತು ಮೆಡಿಕಲ್ ಅವೆರಡು ರೆಡಿ ಮಾಡಿದ್ರೆ ಸಾಕು. ಮಿಕ್ಕಿದೆಲ್ಲ ಬಂದ್ಬಿಟ್ಟು ಅವ್ರು ನಿಮಗೆ ಸೊ ಎಂಪ್ಲಾಯರ್ ನಿಮಗೆ ಸೊ ಹೆಲ್ಪ್ ಮಾಡ್ತಾರೆ. ಸೊ ಈವನ್ ಈ ಜಾಬಲ್ಲಿ ಅಂದರೆ ನಿಮಗೆ ಅಕಾಮಿಡೇಷನ್ ಕೂಡ ಸಾಧ್ಯತೆನೇ ಇರುತ್ತೆ. ಹಾಗಾಗಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸೇವಿಂಗ್ಸ್ ಮಾಡೋದು ಅದೊಂದು ಪ್ಲಸ್ಸು. ಸೊ ಯಾರಾದರೂ ನೀವು ನ್ಯೂಜಿಲೆಂಡ್ಗೆ ಹೋಗಬೇಕು ಅಂದರೆ ಕೇರ್ ಗಿವರ್ಸ್ ವರ್ಕಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಖಂಡಿತ ನೀವು ಟ್ರೈ ಮಾಡ್ಬೋದು ಸರಿನಾ. ಸೊ ವೀಸಾ ಫೀಸ್ ಬಂದ್ಬಿಟ್ಟು 6,450 ಬರುತ್ತೆ ನಿಮಗೆ. ಸೊ ಅದು ಬಂದ್ಬಿಟ್ಟು ಎಂಪ್ಲಾಯರೇ ನಿಮಗೆ ನೋಡ್ಕೊಳ್ತು ಅಂದರೆ ಸೊ ಅದು ನಿಮಗೆ ಕಟ್ಟೋಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಬಂದ್ಬಿಟ್ಟು PCC ಮತ್ತು ಮೆಡಿಕಲ್ ಅಷ್ಟು ಮಾತ್ರ ರೆಡಿ ಮಾಡಿಕೊಟ್ರೆ ಸಾಕು. ಸೊ ಮಿಕ್ಕಿದೆಲ್ಲ ಅವ್ರು ನೋಡ್ಕೊಳ್ತಾರೆ. ಸೊ ಮೈನ್ ನೀವು ಜಾಬ್ ಆಫರ್ ತಗೊಳ್ಳಿಕ್ಕೆ ಮೇನ್ ನನಗೆ ಕೂಡ ವೆಬ್ಸೈಟ್ಸ್ ಏನೆಲ್ಲ ಇದೆ ಸೊ ಅದ್ರಲ್ಲಿ ನೀವು ಎಫರ್ಟ್ ಹಾಕಿ ನಿಮ್ಮದು CV ಮತ್ತು ಕವರ್ ಲೆಟರ್ ನೀವು ಅಪ್ಲೈ ಮಾಡ್ತಾ ಹೋಗಿ. ಸೊ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ ಸರಿನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.